ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಹ್ಯಾನಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಡಿಸ್ಕ್ ಸಮಸ್ಯೆ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಮೊದಲನೇದಾಗಿ ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು ಡಾಕ್ಟರ್? ಓಕೆ, ಡಿಸ್ಕ್ ಅಂತಂತ ಹೇಳಿದಾಗ ನಮ್ಮ ಬೆನ್ನಿನ ಭಾಗ, ಹಿಂಭಾಗದಲ್ಲಿರುವಂಥ ಮೂಳೆ ಅಂತ ಹೇಳ್ಬೋದು. ಕುತ್ತಿಗೆಯ ಭಾಗದಿಂದ ಹಿಡಿದು ಸೊಂಟದ ಭಾಗವರೆಗೂ ಒಂದು ಕಾಲಮ್ ಥರ ಹೋಗ್ತದೆ. ಅದು ಒಂದು ನಾರ್ಮಲ್ ಶೇಪ್, ಸೈಡ್ ಲ್ಯಾಟ್ರಲ್ ನೋಡಿದಾಗ ಎಸ್ ಶೇಪ್ ಆ ಥರ ಕಾಣಿಸ್ತದೆ. ಅದು ಕರೆಕ್ಟ್ ಫಾರ್ಮ್ ಅಥವಾ ಯಾವುದೇ ಪೋಸ್ಚರಲ್ಲಿ ಇದ್ದಾಗ ಅದು ಕರೆಕ್ಟ್ ಫಾರ್ಮ್ ಇರ್ತದೆ. ಇದು ಕುತ್ತಿಗೆ ಭಾಗದಿಂದ ಲಂಬಾರ್ ರೀಜಿಯನ್ವರೆಗೂ ಹೋದಾಗ ಅದರಲ್ಲಿ 33 ಬೋನ್ಸ್ಗಳು ಇರ್ತದೆ, ವರ್ಟಿಬ್ರೇರ್ ಅಂತ ಹೇಳ್ಬೋದು. ಕುತ್ತಿಗೆ ಭಾಗದಲ್ಲಿ ಬಂದಾಗ C6, ತೊರಾಸಿಕ್ ಅಂತ ಬಂದಾಗ ಇದೇ ಭಾಗದ ಮೇಲೆ T12, ಅಥವಾ ಲಂಬಾರ್ ಕೆಳ ಭಾಗದಲ್ಲಿ ಬಂದಾಗ L5, ಅಥವಾ ಸೇಕ್ರಮ್ ಅಂತ ಬಂದಾಗ S5. ಇದೆಲ್ಲ ಸೇರಿ ಏನಾಗುತ್ತೆ, ಒಂದು ವರ್ಟಿಬ್ರಲ್ ಕಾಲಮ್, ಒಂದು ನಮ್ಮದು ಕರೆಕ್ಟ್ ಪೋಸ್ಚರ್, ಬಾಡಿಯ ಒಂದು ಪೋಸ್ಚರ್ ಮೇಂಟೈನ್ ಮಾಡಲಿಕ್ಕೆ ಈ ಮೂಳೆ ತುಂಬ ಹೆಲ್ಪ್ ಮಾಡ್ತದೆ. ಇದು ಹೇಗೆ ಅಂತಂದರೆ, ಕರೆಕ್ಟಾಗಿ ಪೋಸ್ಚರಲ್ಲಿ ಇರಬೇಕು ಅಂತಂದರೆ ಅದ್ರ ನಡುವೆ ಒಂದು ವರ್ಟಿಬ್ರೇಸ್ಗಳು ಇರ್ತದೆ. ವರ್ಟಿಬ್ರೇಟ್ ಕರೆಕ್ಟ್ ಪೋಸ್ಚರಲ್ಲಿ ಹೇಗೆ ನಾವು ಬ್ರಿಕ್ಸ್ಗಳಿಗೆ ಮನೆ ಕಟ್ಟಬೇಕಾದ್ರೆ ಹೇಗೆ ಸಿಮೆಂಟ್ ಹಾಕಿ ಒಂದು ಗಟ್ಟಿಯಾಗಿ ಮೇಂಟೈನ್ ಮಾಡ್ತೀವೋ, ಅದೇ ರೀತಿ ಏನಾಗ್ತದೆ, ಈ ವರ್ಟಿಬ್ರೇ ನಡುವೆ ಏನಾಗ್ತದೆ, ಅದೇ ಥರ ಅನ್ಯುಲರ್ ಫೈಬ್ರೋಸಿಸ್ ಅನ್ನುವ ಕಾರ್ಟಿಲೇಜ್ ಏನಾಗ್ತದೆ, ಸರೌಂಡಿಂಗ್ ಆಗಿ ಅದೇ ಫಾರ್ಮಲ್ಲಿ ಇರಲಿಕ್ಕೆ ಅಥವಾ ಅದೇ ಜಾಗದಲ್ಲಿ ಇರಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡ್ತದೆ. ಅದ್ರ ನಡುವೆ ಬಂದಾಗ ನಾವೇನ್ಬಿಡ್ತು ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂತ ಹೇಳ್ಬೋದು. ಅದು ಒಂದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇರ್ತದೆ. ಇವೆರಡು ಅದು ಏನಾಗ್ತದೆ, ಏನಾಗುತ್ತೆ, ಎರಡು ವರ್ಟಿಬ್ರೆ ನಡುವೆ ಈ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಶಾಕ್ ಅಬ್ಸರ್ವ್ ಥರ ಹೆಲ್ಪ್ ಮಾಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಸಡನ್ ಟರ್ನ್ ಆಗಿರ್ಬೋದು, ಸಡನ್ ಮೂವ್ಮೆಂಟ್ ಆಗಿರ್ಬೋದು. ಏನಾಗುತ್ತೆ, ಈ ಜೆಲ್ ಸಹಾಯದಿಂದ ನಾವು ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬ ಚೆನ್ನಾಗಿರ್ತದೆ. ಈ ಜೆಲ್ಲಲ್ಲಿ ಏನಾದರೂ ವ್ಯತ್ಯಾಸ ಆದಾಗ, ಅಥವಾ ಅದರ ಹೈಡ್ರೇಷನ್ ಏನಾದರೂ ಕಡಿಮೆ ಆದಾಗ, ಅಥವಾ ಅದರಲ್ಲಿ ಏನಂತಾರೆ ಡಿಜನರೇಷನ್ ಅಂತ ಆಗುವಾಗ, ಅಥವಾ ಹಾರ್ಡ್ನಿಂಗ್ ಆದಾಗ ಏನಾಗುತ್ತೆ, ಎರಡು ನಡುವೆ ಇರುವಂಥ ಅಂತರ, ಸ್ಪೇಸ್ ಅಂತ ಏನು ಹೇಳ್ತೀವೋ ಅದು ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಆಗ್ತಾ ಹೋದಾಗ ಪೇನ್ ಸಹಜವಾಗಿ ಕಾಣಿಸುವಂಥದ್ದು. ಹೇಗೆ ಕುಷನ್ ಥರ ಇರುವಂಥದ್ದು ಸಡನ್ನಾಗಿ ಆ ಕುಷನ್ ಲೇಯರ್ ಡೆಸ್ಟ್ರಾಯ್ ಆಗಿ ಯಾವಾಗ ಎರಡು ಮೂಳೆಗಳ ನಡುವೆ ಕಾಂಟ್ಯಾಕ್ಟ್ ಆಗ್ತದೋ ಆಬ್ವಿಯಸ್ಲಿ ಪೇನ್ ಅನ್ನೋದು ಬರ್ತದೆ. ಅದು ಕುತ್ತಿಗೆಯ ಭಾಗದಲ್ಲಾಗಿರ್ಬೋದು ಅಥವಾ ಬೆನ್ನಿನ ಭಾಗದಲ್ಲಾಗಿರ್ಬೋದು. ಇದು ಕುತ್ತಿಗೆಯ ಭಾಗದಲ್ಲಿ ಬಂದಾಗ ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತ ಹೇಳ್ಬೋದು, ಅಥವಾ ಬೆನ್ನಿನ ಭಾಗದಲ್ಲಿ ಬಂದಾಗ ಲಂಬಾ ಸ್ಪಾಂಡಲೈಸಿಸ್ ಅಂತ ಹೇಳ್ಬೋದು. ಬೆನ್ನು ನೋವು ಅಂದಾಗ ನಾನಾ ಕಾರಣಗಳಿರ್ತದೆ. ಕರೆಕ್ಟಾಗಿ ಯಾವುದು ಅಂತ ಸೂಕ್ತವಾದ ರಕ್ತ ಪರೀಕ್ಷೆ ಅಥವಾ ಅದಕ್ಕೆ ಬೇಕಾದ ಎಕ್ಸಾಮಿನ್ ಮಾಡಿದಾಗ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್. ಯಾವುದರಿಂದ, ಅಥವಾ ಕಾಮನ್ ಆಗಿ ಲಂಬಾಗೋ ಮೀನ್ಸ್ ಏನಾದರೂ ಎಕ್ಸಸೈಸ್ ಮಾಡಿದಾಗ, ಅದು ಸಡನ್ ವೆಯ್ಟ್ ಲಿಫ್ಟ್ ಮಾಡಿದಾಗ ಬಂದಾಗ, ಮೆಕ್ಯಾನಿಕಲ್ ಆ ಥರ ಇದ್ದಾಗ ಹೋಗುತ್ತೆ. ಅದು ಫಂಕ್ಷನಲ್, ಏನೋ ಒಂದು ಎಕ್ಸ್ಟ್ರಾ ಕೆಲಸ ಮಾಡಿರ್ತೀವಿ, ಅಥವಾ ತುಂಬ ಓಡಾಡಿರ್ತೀವಿ, ಅಥವಾ ದೈನಂದಿನ ಚಟುವಟಿಕೆಗಿಂತ ಹೆಚ್ಚಾಗಿ ಕೆಲಸ ಮಾಡಿರ್ತೀವಿ. ಆವಾಗಿದ್ದಾಗ ಅದು ಏನಾಗುತ್ತೆ, ಅದು ಫಂಕ್ಷನಲ್ ಆಗಿರುತ್ತೆ. ನೀವು ಏನು ಮಾಡಿದ್ರು ಪರ್ಸಿಸ್ಟ್ ಆಗಿ ಇದೆ, ಪೇನ್ ಇದೆ ಅಂತಂದಾಗ ದೇರ್ ವಿಲ್ ಬಿ ಸಮ್ ಸ್ಟ್ರಕ್ಚರಲ್ ಚೇಂಜ್ ಅಥವಾ ಪ್ಯಾಥೊಲಾಜಿಕಲ್ ಚೇಂಜಸ್ ಅಂತ ಹೇಳ್ಬೋದು. ನಾ ಹಾಗೆ ಹೇಳ್ದಂಗೆ ಕುಷನಲ್ಲಿ ಏನಾದರೂ ವೇರಿಯೇಷನ್ಸ್ ಆಗಿರ್ಬೋದು, ಆ ಜೆಲ್ಲಲ್ಲಿ ಏನಾದರೂ ವೇರಿಯೇಷನ್ಸ್ ಆಗಿರ್ಬೋದು. ಅವಾಗ ಪ್ಯಾಥೊಲಾಜಿಕಲ್ ಚೇಂಜಸ್ ಇದ್ದಾಗ ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ರಕ್ತ ಪರೀಕ್ಷೆ ಆಗಿರ್ಬೋದು, ಅಥವಾ ಎಕ್ಸ್ರೇ ಅಥವಾ MRI ಮಾಡಿಸೋದು ಸೂಕ್ತ ಆಗಿರ್ತದೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ನೋಡೋದಾದರೆ ಸಿಂಪ್ಟಮ್ಸ್ ಅಂತ ಹೇಳ್ದಂಗೆ, ಕುತ್ತಿಗೆಯ ಭಾಗದಲ್ಲಿ ನಾನು ಹೇಳ್ದಂಗೆ ಸರ್ವೈಕಲ್ ರೀಜನಲ್ಲಾದರೂ ಅಫೆಕ್ಟ್ ಆಗ್ಬೋದು, ಅಥವಾ ಲಂಬಾರ್ ರೀಜನಲ್ಲೂ ಸಹ ಅಫೆಕ್ಟ್ ಆಗ್ಬೋದು. ಸರ್ವೈಕಲಲ್ಲಿ ನಾವು ನೋಡಿದಾಗ ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತ ಹೇಳ್ಬೋದು. ಇದು ಡಿಜನರೇಟಿವ್ ಚೇಂಜಸ್ ಆಗ್ತಾ ಹೋಗ್ಬೋದು. ಯಾವುದು ನಾನಾ ಕೇಸಸ್ಗಳಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು, ಅಥವಾ ಹೈಪೋಥೈರಾಯ್ಡ್ ಆಗಿರ್ಬೋದು. ನಾನಾ ಆಟೋಇಮ್ಯೂನ್ ಡಿವಿಷನ್ ಏನಾಗುತ್ತೆ ಅಂದರೆ, ಕ್ಯಾಲ್ಶಿಯಂ, ಬೋನ್ಸಲ್ಲಿರುವಂಥ ಕ್ಯಾಲ್ಶಿಯಂ ಸತ್ವಗಳು ಕಡಿಮೆ ಆಗ್ತಾ ಬರ್ತದೆ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ತನ್ನ ಏನು ಫಂಕ್ಷನಲ್ ಇರುತ್ತೋ ಅಥವಾ ಮಿನರಲ್ಸ್ ಏನಿರುತ್ತೋ ಬೋನಲ್ಲಿ ಅದು ಕಡಿಮೆ ಆಗ್ತಾ ಬರ್ತದೆ. ಕಡಿಮೆ ಆಗ್ತಾ ಬಂದಾಗ ಆಬ್ವಿಯಸ್ಲಿ ಅದರಲ್ಲಿ ಏನಾಗುತ್ತೆ, ರಿಜಿಡಿಟಿ ಆಗಿರ್ಬೋದು, ಅಥವಾ ಮೂವ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಆಕ್ಯುಪೇಷನಲಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಮೀನ್ಸ್ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಒಂದೇ ಮಾನಿಟರ್ನ ನೋಡ್ತಾ ಇರ್ಬೋವಂಥದ್ದಾಗಿರ್ಬೋದು, ಅಥವಾ ಡ್ರೈವಿಂಗ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮೊಬೈಲ್ನ ಕಾನ್ಸ್ಟೆಂಟಾಗಿ ನಾವು ಒಂದು ಸ್ವಲ್ಪ ನೋಡಿದ್ರೂ ಸಹ ಏನಾಗುತ್ತೆ, ಸ್ಟ್ರೈನ್ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಕರೆಕ್ಟ್ ಪೋಸ್ಚರ್ನ ಕರೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಹಾಗೆ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಬ್ರೇಕ್ ತೊಗೊಂಡು ಅದರಿಂದ
ಹೇಗೆ ಅದನ್ನು ರಿಲ್ಯಾಕ್ಸ್ ಮಾಡೋದು ಅದನ್ನು ನೋಡಬೇಕಾಗತ್ತೆ. ಇದು ಅವಾಗ ಮಾತ್ರ ಬರ್ತಿದೆ, ಸೊ ಲೇಟ್ ಆನ್ ಯು ಫೈನ್ ಅಂದರೆ ಇಟ್ಸ್ ಓಕೆ, ಬಟ್ ಇಟ್ ಪರ್ಸಿಸ್ಟೆಂಟ್ ಅಂದಾಗ ಸೊ ಇಟ್ ಶುಡ್ ಲುಕ್ ಫಾರ್ ದ ಸರ್ವೈಕಲ್ ಸ್ಪಾಂಡಿಲೈಸಿಸ್. ಆ ಪೇಯ್ನ್ ಅಲ್ಲಿಗೆ ಮಾತ್ರ ಸೂಕ್ತ ಆಗಿದೆಯಾ, ಅಥವಾ ಭುಜಕ್ಕೆ ಏನಾದರೂ ಹೋಗ್ತಾ ಇದೆಯಾ, ಅಥವಾ ಕೆಳಗೆ ಏನಾದರೂ ಟ್ರಾನ್ಸ್ಫರ್ ಆಗ್ತಿದೆಯಾ. ಏನಾದರೂ ಭುಜಕ್ಕೆ ಏನಾದರೂ ಹೋಗ್ತಾ ಇದೆ ಅಂದರೆ ಮೇ ಬಿ ಸಮಥಿಂಗ್ ಏನಾದರೂ ಇನ್ಫ್ಲಮೇಷನ್ ಆಗಿರ್ಬೋದು, ಬಸೈಟಿಸ್ ಆಗಿರ್ಬೋದು, ಅಥವಾ ಫ್ರೋಸನ್ ಶೋಲ್ಡರ್ ಸಹ ಆಗಿರ್ಬೋದು. ಸೊ ಲಂಬಾರ್ ರೀಜನ್ ಅಂತ ಬಂದಾಗ ಸೊ ಹೇಳ್ದಂಗೆ ಆ ಜೆಲ್ ಲೈಕ್ ಸಬ್ಸ್ಟೆನ್ಸಲ್ಲಿ ಅದ್ರ ಸತ್ವನ ಕಳ್ಕೊಂಡಾಗ ಏನಾಗುತ್ತೆ, ಮೇ ಬಿ ಅದು ಆಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರೆಷರ್ ಆಬ್ವಿಯಸ್ಲಿ ಪ್ರೆಷರ್ ಆಗಿದಾಗ ಆಚೆ ಬರ್ತದೆ, ಅಂದರೆ ಬಲ್ಜ್ ಆಗ್ತದೆ. ಅದರಲ್ಲಿ ಏನಾದರೂ ಸ್ವೆಲ್ಲಿಂಗ್ ಏನಾದರೂ ಕಾಣ್ತಾನೆ, ಅಥವಾ ಅರ್ನಿಯೇಷನ್ ಅಂದರೆ ಪ್ರೊಲ್ಯಾಪ್ಸ್ ಅಂತ ಹೇಳ್ಬೋದು. ಸೊ ಲಂಬಾ ಸ್ಪಾಂಡಿಲೈಸಿಸ್ ಅಂತ ಸಹ ಹೇಳ್ಬೋದು. ಸೊ ಅಲ್ಲಿಂದ ಲೇಟರ್ ಆನ್ ಏನಾಗ್ಬೋದು, ಅಥವಾ ನೋವು ಮೇಲೆ ಕಂಪ್ರೆಷನ್ ಆಗೋ ಚಾನ್ಸಸ್ ಸಹ ಇರ್ತದೆ. ಸೊ ನೋವು ಮೇಲೆ ಕಂಪ್ರೆಷನ್ ಅಂತ ಹೇಳಿದಾಗ ಮೇಯ್ನಾಗಿ ಬರುವಂಥದ್ದು ಯೂಶ್ವಲಿ ಪೇಷಂಟ್ ಬರುವಂಥದ್ದು L4 L5 ಅಲ್ಲಿ ನನಗೆ ತುಂಬ ಮೀನ್ಸ್ ಲೋವರ್ ಬ್ಯಾಕ್ ಪೇನಲ್ಲಿ ತುಂಬ ಪೇನ್ ಇದೆ, ಅದು L4 L5 ಅಲ್ಲೇ ನನಗೆ ತುಂಬ ಪ್ರಾಬ್ಲಮ್ ಇದೆ. ಸೊ L4 L5 ಅಂತ ಹೇಳಿದಾಗ ಸೊ ಯೂಶ್ವಲಿ ಸಯಾಟಿಕಾ ಅನ್ನೋ ಒಂದು ನರ್ವು ವರ್ಜಿನೇಟ್ ಆಗುತ್ತೆ. ಸೊ ಓಕೆ, L4 ಇಂದ ವರ್ಜಿನೇಟ್ ಆಗುತ್ತೆ. L4 L5 S1 S2 S3 ಈ 3 ವರ್ಟಿಬ್ರೆಯಿಂದನೂ ಆ ನರ್ವ್ ವರ್ಜಿನೇಟ್ ಆಗುತ್ತೆ. ಸೊ ಏನಾಗುತ್ತೆ, ಯಾವ ನರ್ವು ಯಾವ ಏರಿಯಾಗೆ ಪಾಸ್ ಆಗುತ್ತೋ ಕಂಪ್ರೆಷನ್ ಆದಾಗ ಸೊ ಸಯಾಟಿಕಾ ಅನ್ನೋದು ಒಂದು ಡೆವಲಪ್ ಆಗುತ್ತೆ. ಮೇ ಬಿ ಟುವರ್ಡ್ಸ್ ಲೆಫ್ಟ್ ಆದರೂ ಆಗಿರ್ಬೋದು, ಟುವರ್ಡ್ಸ್ ದಿ ರೈಟ್ ಆದರೂ ಆಗಿರ್ಬೋದು. ಸೊ ಹಾಗಿದ್ದಾಗ ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಅಂದರೆ ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಂಜುಳಾ ಅಂತ. ನಮಸ್ಕಾರ. ನಮಸ್ಕಾರ. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಮಂಜುಳಾ ಅವರೇ. ಓಕೆ, ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಮುಂದುವರಿಸಿ. ಓಕೆ, ಅದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಸಯಾಟಿಕಾ ಮೀನ್ಸ್ ಮೈಲ್ಡ್ ಆಗಿ ಫಸ್ಟ್ ಸ್ಟೇಜಲ್ಲಿ ಮೈಲ್ಡ್ ಆಗಿರ್ತದೆ, ನೆಕ್ಸ್ಟು ಮಾಡ್ರೇಟ್ ಆಗಿರ್ತದೆ, ನೆಕ್ಸ್ಟು ಸಿವಿಯರ್ ಫಾರ್ಮ್ ಆಗಿರ್ತದೆ. ಸೊ ಹೇಗೆ ಅಂತಂದರೆ ನಾನು ಹೇಳ್ದಂಗೆ ಸ್ವಲ್ಪ ಹೆಂಗೆ ಅಂದರೆ ಇನಿಷಿಯಲಿ ಸ್ಟೇಜಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಅಥವಾ ಸ್ವಲ್ಪ ಏನಾದರೂ ಸ್ಟ್ರೈನಸ್ ವರ್ಕ್ ಏನಾದರೂ ಮಾಡಿದಾಗ ರೆಸ್ಟ್ ತೊಗೊಂಡ್ರಾಗ ದೇ ವಿಲ್ ಫೀಲ್ ರಿಲೀಫ್. ಸೊ ಲೇಟರ್ ಆನ್ ಏನಾಗುತ್ತೆ, ಈವನ್ ಇನ್ ದ ರೆಸ್ಟಿಂಗ್ ಪೊಸಿಷನಲ್ಲೂ ಸಹ ಅವರಿಗೆ ವೇರಿಯೇಷನ್ ಸಹ ಕಾಣುತ್ತೆ. ಸೊ ಕೂತ್ಕೊಂಡ್ರು ಅವ್ರಿಗೆ ಮಾಡ್ಲಿಕ್ಕಾಗಲ್ಲ, ಕೆಲಸ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಅಥವಾ ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ರಾತ್ರಿಯಲ್ಲಿ ಸಂಕಟ ಆಗ್ತಾ ಇರುತ್ತೆ, ಕಾಲಲ್ಲಿ ಉರಿ ಬರುವಂಥದ್ದಾಗಿರ್ಬೋದು. ಯೂಶಲಿ ಪಾದದಲ್ಲಿ ಉರಿ ಬರ್ತಿದೆ ಅಂತಂದರೆ ಅದಕ್ಕೂ ಸಹ ನಾನಾ ಕಾರಣಗಳಿದೆ. ಒಂದು ಕಾಂಪ್ಲಿಕೇಶನ್ ಡಯಾಬಿಟಿಸಲ್ಲಿ ಕಾಂಪ್ಲಿಕೇಶನ್ ಡಯಾಬಿಟಿಕ್. ಎಸ್ ಡಾಕ್ಟರ್, ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಮಂಜುಳಾ ಅವರೇ, ಮಾತಾಡಿ. ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಡಿ. ಹಲೋ ನಮಸ್ತೆ ಡಾಕ್ಟರ್. ಹಲೋ ನಮಸ್ತೆ ಅಮ್ಮ. ನಮಸ್ತೆ ಡಾಕ್ಟರ್. ಏನಿಲ್ಲ, ನಮ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತಾ? ಹಲೋ ಹಲೋ ಹೇಳಿಮ್ಮ. ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ನಮ್ದು. ಓಕೆ. ಈಗ ಸ್ವಲ್ಪ ಬಹಳ ಹೊತ್ತು ಕುತ್ಕೊಂಡೆ ಅಂದ್ರೆ L1 to L7 ಎಷ್ಟಪ್ಪ L2 ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಸ್ವಲ್ಪ ಜೋರಾಗಿ ಮಾತಾಡಿ ಮಂಜುಳಾ ಅವರೇ. ಹಲೋ C1 to C7 ಆಪರೇಷನ್ ಆಗಿತ್ತು. ಓಕೆ. ಈಗ ಬಹಳ ಹೊತ್ತು ಕುತ್ಕೊಂಡ್ರೆ ಡಿಸ್ಕ್ ಪ್ರಾಬ್ಲಮ್ ಬರುತ್ತೆ, ಮೂಳೆ ನೆಲಕ್ಕೆ ಟಚ್ ಆದಂಗೆ ಅನ್ಸುತ್ತೆ. ಹಲೋ ಹೇಳಿಮ್ಮ. ಈಗ ಬಹಳ ಹೊತ್ತು ಕುತ್ಕೊಂಡೆ ಅಂದ್ರೆ ಡಿಸ್ಕ್ ಮೂಳೆ ನೆಲಕ್ಕೆ ಟಚ್ ಆಗುತ್ತೆ ಅನ್ಸುತ್ತೆ. ಓಕೆ. ಏನಿರ್ಬೋದು ಅಂತ. ನಿಮಗೆ ಎಷ್ಟು ವಯಸ್ಸು, ಯಾವಾಗ ನಿಮಗೆ ಆಪರೇಷನ್ ಆಗಿದ್ದು? 3 years ಬ್ಯಾಕ್ ಮೇಡಮ್ ಆಪರೇಷನ್ ಆಗಿದ್ದು. 3 years ಬ್ಯಾಕ್. ನಿಮ್ಮ ವಯಸ್ಸು ಎಷ್ಟು? 65. ಓಕೆ. ಏನಾದರೂ ಬೇರೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ ಅಪಾರ್ಟ್ ಫ್ರಮ್ ದಟ್? ಶುಗರ್ ಬಿ ಪಿ ಇದೆ. ಓಕೆ. ಆಕ್ಸಿಡೆಂಟಲ್ ಈ ತರ ಆಗಿತ್ತು. ಓಕೆ. ಆಕ್ಸಿಡೆಂಟಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು. C1 to C7 ಆಪರೇಷನ್ ಮಾಡಿದ್ರು ಬೆಂಗಳೂರಿಲ್ಲೇ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ. ಓಕೆ. ಈಗ ಇದು ಬಹಳ ಹೊತ್ತು ಕುತ್ಕೊಂಡ್ರೆ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ, ಡಿಸ್ಕ್. ಓಕೆ. ಅದಕ್ಕೆ ಏನಿರ್ಬೋದಂತ. ಸೊ ಹೇಗಿದೆ ನಿಮ್ಮ ದೈನಂದಿನ ಚಟುವಟಿಕೆ, ಹೇಗಿದೆ ನಿಮ್ಮ ಆಹಾರ ಸೇವನೆ, ಹೇಗಿದೆ? ಸ್ವಲ್ಪ ಓಡಾಟ ಮಾಡ್ತೀರಾ ಅಥವಾ ಸ್ವಲ್ಪ ವ್ಯಾಯಾಮ ವಾಕರ್ ಹಿಡ್ಕೊಂಡು ವಾಕ್ ಮಾಡ್ತೀನಿ. ಓಕೆ. ಆಮೇಲೆ ಡೈಲಿ ಬೆಳಿಗ್ಗೆ ಸ್ವಲ್ಪ ನರ್ವ್ಸ್ ಮಸಾಜ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತೀನಿ. ಓಕೆ. ಬೆಳಿಗ್ಗೆ ಸಾಯಂಕಾಲ ವಾಕ್ ಮಾಡ್ತೀವಿ. ಓಕೆ. ಮಾಮೂಲು ಡಯಟ್ ಅಲ್ಲೇ ಇದೀನಿ, ಊಟ ಕಂಟ್ರೋಲ್ ಅಲ್ಲೇ ಇದೀನಿ ಶುಗರ್ ಇರೋದ್ರಿಂದ. ಓಕೆ. ಈ ತರ ಎಲ್ಲ ಇದ್ದೀನಿ. ಈಚೆಗೆ ಯಾಕೋ ಸ್ಟಾರ್ಟ್ ಆಗಿದೆ ಬಹಳ ಹೊತ್ತು ಕೂತ್ಕೊಂಡ್ರೆ ಡಿಸ್ಕ್ ಪ್ರಾಬ್ಲಮ್, ಅದಕ್ಕೆ. ಓಕೆ. ಜಾಸ್ತಿ ಇವತ್ತು ಕೂತ್ಕೊಂಡಾಗ್ಲೂ ಏನಾಗುತ್ತೆ, ಒತ್ತಡ ಜಾಸ್ತಿ ಬೀರುತ್ತೆ. ನಿಮ್ಮ ತೂಕದ ನಡೀತಾ ಇರಬೇಕಾದ್ರೆ ಅಥವಾ ಕೂತಿರ್ಬೇಕಾದ್ರೆ ಸೊ ಏನಾಗುತ್ತೆ, ಒಂದು 8 ಪಟ್ಟು ಅಥವಾ 4 ಪಟ್ಟು ತೂಕ ಆ ಬೋನ್ಸ್ ಮೇಲೆ ಬೀಳ್ತದೆ. ಸೊ ಆದಷ್ಟು ಕೂತ್ಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ಲೈಟಾಗಿ ನಿಮಗೆ ಎಕ್ಸಸೈಸ್ ಮಾಡೋಕ್ಕಾದ್ರೆ ಲೈಟಾಗಿ ಎಕ್ಸಸೈಸ್ ಸಹ ಮಾಡ್ಬೋದು. ಅಥವಾ ಊಟದಲ್ಲಿ ಏನಾದರೂ ಆಗಿದ್ರೆ ನೀವು ನಾನ್ ವೆಜ್ ಆಗಿದ್ರೆ ಅಥವಾ ಚಿಕನ್
ಆಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು ಆ ಥರ ತೊಗೊಳ್ಬೋದು. ಅಥವಾ ಸಸ್ಯಾಹಾರಿಗಳಾಗಿದ್ದರೆ ಆದಷ್ಟು ತರಕಾರಿಗಳು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ ರಿಚ್ ಫುಡ್ಗಳಾಗಿರ್ಬೋದು ಅಥವಾ ಕ್ಯಾಲ್ಶಿಯಂ ರಿಚ್ ಫುಡ್ಗಳನ್ನ ಸ್ವಲ್ಪ ಚೆಕ್ ಮಾಡಿಸ್ಬೇಕು. ನೀವು ಯಾವಾಗ ಶುಗರ್ ಲೆವೆಲ್ ಚೆಕ್ ಮಾಡಿಸಿರೋ ಅದ್ರ ಜೊತೆ ಒಂದು ವೈಟಮಿನ್ ಡಿ, ವೈಟಮಿನ್ B12 ಸಹ ಮಾಡಿಸೋದು ಸೂಕ್ತ. ಎಸ್, ಥ್ಯಾಂಕ್ ಯು ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಈಗ ನವೀನ್ ಕುಮಾರ್ ಅಂತ ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ನವೀನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ ನವೀನ್ ಅವರೇ. ಹಲೋ, ನಮಸ್ತೆ ನವೀನ್ ಅವರೇ, ಹೇಳಿ. ಮೇಡಮ್, ನವೀನ್ ಅವರೇ, ತುಂಬ ಡಿಸ್ಟರ್ಬೆನ್ಸ್ ಇದೆ, ಒಂದು ಕಡೆ ನಿಂತ್ಕೊಂಡು ಮಾತಾಡಿ. ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಿರೋದು. ಈಗ ಮೇಡಮ್ ಹಾಂ, ಮಾತಾಡಿ. ಹಲೋ. ಹಾಂ, ಹೇಳಿ ನವೀನ್ ಅವರೇ. ಮೇಡಮ್, ಅದು ತುಂಬಾ ಹೈಟ್ ಆಗಿ ಇಟ್ಕೊಂಡ್ರೆ ಕತ್ತು ನೋವು ಬರಲ್ಲ. ಹಾಂ, ಮೀಡಿಯಂ ಆಗಿ ಇಟ್ಕೊಂಡು ಮಲಗಿದ್ರೆ ಕತ್ತು ನೋವು ಬರುತ್ತಲ್ಲ ಮೇಡಮ್, ಯಾಕೆ ತರ? ನೀವು ಪಿಲ್ಲೋ ಯೂಸ್ ಮಾಡಿದ್ರೆ ನೋವು ಬರ್ತಿದೆ ಅಂತ ಹೇಳ್ತಿದ್ದೀರಾ? ಹೈಟಲ್ಲಿ ಇಟ್ಕೊಂಡು ಅಂದ್ರೆ ಹೈಟ್ ಆಗಿ ದಿಂಬು ಹೈಟ್ ಆಗಿ ಇಟ್ಕೊಂಡ್ರೆ ನೋವು ಬರಲ್ಲ. ನಾವು ಮೀಡಿಯಂ ಆಗಿ ಒಂದು ದಿಂಬು ಇಟ್ಕೊಂಡ್ರೆ ಓಕೆ ನೋವು ಬರುತ್ತೆ. ಅದ್ರ ಮೇಲೆ ಒಂದು ಟವಲ್ ತರ ಹೈಟ್ ಆಗಿ ಇಟ್ಕೊಂಡ್ರೆ ಓಕೆ ನೋವು ಬರಲ್ಲ. ಅದು ಬರೀ ಖಾಲಿ ದಿಂಬ ಆದ್ರೆ ನೋವು ಬರುತ್ತೆ. ಯಾಕೆ ಆ ತರ ಅಂತ? ಹೇಗೆ ಕುತ್ತಿಗೆ ಭಾಗದಲ್ಲಿ ಮಾತ್ರ ನೋವಿದೆಯಾ ಅಥವಾ ಭುಜ ಭಾಗದಲ್ಲೂ ನೋವು ಹೋಗುತ್ತಾ ಅಥವಾ ಹೇಗೆ? ಇಲ್ಲ, ಕುತ್ತಿಗೆ ಭಾಗ ಅಷ್ಟೇ ಮೇಡಮ್. ನಿಮ್ಗೆ ಏನು, ಎಷ್ಟು ವಯಸ್ಸು, ಏನು ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಲಗೇಜ್ ಅಂತ ಓಡಿಸ್ತೀವಿ. ಓಕೆ 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 ಸೊ ಅದೇ ನೀವು ಕಂಟಿನ್ಯೂಸ್ ಡ್ರೈವಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಸೊ ಏನಾಗುತ್ತೆ, ಕಾನ್ಸ್ಟೆಂಟಾಗಿ ನೀವು ಅದೇ ಒಂದೇ ಡೈರೆಕ್ಷನಲ್ಲಿ ನೋಡೋದಾಗಿರ್ಬೋದು ಅಥವಾ ಡ್ರೈವ್ ಮಾಡೋದಾಗಿರ್ಬೋದು, ಸ್ವಲ್ಪ ಏನಾಗುತ್ತೆ ಮಸಲ್ಸ್ ಸ್ಟ್ರೈನ್ ಆಗಿರುವಂಥದ್ದಾಗಿದೆ. ಈ ಏನಾದರೂ ಪೇಯ್ನು ಕನ್ಸಿಸ್ಟ್ ಆಗಿ ಬರ್ತಾ ಇದೆ ಅಂತಂದಾಗ ಒಂದ್ಸತಿ ಎಕ್ಸ್ರೇ ಅಥವಾ MRI ಮಾಡಿಸೋದು ಸೂಕ್ತ ಆಗಿದೆ. ಸೊ ಹಾಗೆ ಅದ್ರ ಜೊತೆ ಕ್ಯಾಲ್ಶಿಯಂ ಲೆವೆಲ್ ಚೆಕ್ ಮಾಡಿಸೋದು ಸಹ ಸೂಕ್ತ ಆಗಿದೆ. ಎಸ್, ಥ್ಯಾಂಕ್ ಯು ನವೀನ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಬಹಳಷ್ಟು ಜನ ಈ ಸಮಸ್ಯೆ ಇದೆ ಅಂತಂದರೆ ಆಪ್ರೇಷನ್ ಮೊರೆ ಹೋಗ್ತಾರೆ. ಇನ್ನು ಕೆಲವರು ಆಪ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಡಾಕ್ಟರ್ನ ಕನ್ಸಲ್ಟೇ ಮಾಡಲ್ಲ. ಸೊ ಈ ಸಮಸ್ಯೆ ಇರುವವ್ರಿಗೆ ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ತೊಗೊಳ್ಲಿಲ್ಲ ಅಂದರೆ, ಟ್ರೀಟ್ಮೆಂಟ್ ಡಿಲೇ ಆದರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಕಾಂಪ್ಲಿಕೇಶನ್. ಯಾವುದೇ ಒಂದು ರೋಗ ಇದೆ ಅಂದರೆ ಅದು ಒಂದು ಹಂತಕ್ಕೆ ಕೊನೆಗೊಳ್ಬೇಕಂದ್ರೆ ಅದು ಕಾಂಪ್ಲಿಕೇಶನ್ಸಲ್ಲೇ ಇದಾಗುತ್ತೆ. ಸೊ ಇನಿಷಿಯಲಿಯಲ್ಲಿ ನಾವು ಏನೇ ಟ್ರೀಟ್ ಮಾಡಿದಾಗ ಸೊ ಯಾವ್ದು ಕಾಂಪ್ಲಿಕೇಶನ್ಸ್ ಹೋಗೋದನ್ನ ನಾವು ತಡೆಯೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆದರೆ ಜನ ಹೇಗೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನು ಇಗ್ನೋರ್ ಮಾಡೋದು ಜಾಸ್ತಿ ಆಗುತ್ತೆ. ಸೊ ಯಾವುದೇ ಕ್ಲಿನಿಕ್ ಆಗಿರ್ಬೋದು ಅಥವಾ ಯಾವುದೇ ರಕ್ತ ಪರೀಕ್ಷೆ ಯಾವುದಕ್ಕೂ ಮುಂದೆ ಬರಲಿಕ್ಕೆ ಹಿಂಜರಿತಾರೆ. ಸೊ ನನಗೇನೂ ಆಗಿಲ್ಲ, ಸೊ ಒಂದು ಸ್ವಲ್ಪ ಇದನ್ನು ಇವತ್ತು ಎಕ್ಸಸೈಸ್ ಜಾಸ್ತಿ ಆಗಿರ್ಬೋದು ಅಥವಾ ಮನೆ ಕೆಲಸ ಜಾಸ್ತಿ ಆಗಿರ್ಬೋದು, ಸೊ ಸಮಥಿಂಗ್ ದೇರ್ ವಿಲ್ ಗಿವ್ ದಿ ಲೇಮ್ ರೀಸನ್ಸ್. ಸೊ ಆಗ ಮಾಡಿ ತಮ್ಮ ಆರೋಗ್ಯದ ಕಾಂಪ್ಲಿಕೇಶನ್ಸ್ಗೆ ಅವರೇ ದಾರಿ ಮಾಡಿಕೊಟ್ಟಾಗ ಆಗ್ತದೆ. ಸೊ ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಮನೆ ಏನಾದರೂ ನೋವು ಬ್ಯಾಕ್ ಪೇಯ್ನ್ ಬಂತು ಅಥವಾ ಈಗ ಕುತ್ತಿಗೆ ನೋವು ಬಂದು ಇವರೇ ಹೇಳಿದಾಗೆ ಕುತ್ತಿಗೆ ನೋವು ಬಂತು ಅಂದರೆ ಅವ್ರೇನು ಹೇಳ್ಕೊಡ್ತಾರೆ, ಫಾರ್ ಹಾಟ್ ಫಂಪೆಂಟೇಷನು ಅಥವಾ ಪೇಯ್ನ್ ಕಿಲ್ಲರು ಸೊ ಅಥವಾ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದನ್ನ ಟ್ರೈ ಮಾಡ್ತಾರೆ. ಓಕೆ, ಇಟ್ಸ್ ಫೈನ್, ಸೊ ಮಾಡ್ಕೊಳ್ಳಿ. ಸೊ ಅಥವಾ ಕೆಲವೊಂದು ಸ್ಟ್ರಕ್ಚರಲ್ ಚೇಂಜಸ್ ಅಥವಾ ಪೋಸ್ಚರ್ ಏನಾದರೂ ಚೇಂಜಸ್ ಮಾಡ್ಕೊಬೋದಾ ಅಥವಾ ಅವರ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೋದಾ. ಸೊ ಇಫ್ ಇಟ್ ಇಸ್ ಬೆಟರ್, ಅವ್ರು ಬೆಟರ್ ಇದ್ದರೂ ಇದೆಲ್ಲ ಚೇಂಜಸ್ ಮಾಡಿಕೊಂಡು ಅಂದರೆ ನಥಿಂಗ್ ವರಿಡ್, ಏನೂ ಯೋಚನೆ ಮಾಡುವಂಥದ್ದೇನಿಲ್ಲ. ಸೊ ಒಂದು ವಾರಕ್ಕಿಂತ ಹೆಚ್ಚಾಗಿ ಪರ್ಸಿಸ್ಟ್ ಆಗ್ತಿದೆ ಆ ಪೇಯ್ನು ಹಾಗೇ ಇದೆ, ಸೊ ಮಾಡಿದಾಗ ಮಾತ್ರ ಜಾಸ್ತಿ ಆಗ್ತಿದೆ. ಸೊ ವೆನ್ ಇಟ್ ಇಸ್ ರೆಸ್ಟ್ ಸೊ ದೇ ವಿಲ್ ಫೀಲ್ ಬೆಟರ್ ಅಂದಾಗ ಸೊ ಕನ್ಸಿಸ್ಟೆನ್ಸಾಗಿ ಬರ್ತಿದೆ, ಒಂದು 2-3 ವೀಕ್ಸಿಂದ ಮೇಲ್ಪಟ್ಟು ಹೀಗೆ ಬರ್ತಿದೆ ಅಂದಾಗ ಸರಿಯಾದ ರಕ್ತ ಪರೀಕ್ಷೆ ಅಥವಾ ಎಕ್ಸ್ರೇ ಅಥವಾ MRI ಅಥವಾ CT ಮಾಡಿಸೋದು ಸೂಕ್ತ ಆಗಿದೆ. ಸೊ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ನಾ ಹೇಳಿದಾಗೆ ಸೊ ನಾ ಆಗಲಿ ಡಿಸ್ಕ್ ಹರ್ನಿಯೇಷನ್. ಸೊ ಏನಾಗುತ್ತೆ, ಅದು ಮಸಲ್ಸ್ ಯಾವಾಗ ನರ್ವ್ ಮೇಲೆ ಪ್ರೆಷರ್ ಬೀಳ್ತದೋ ನಾನು ಹೇಳ್ದಂಗೆ ಸಯಾಟಿಕಾ, ಸೊ ಸಿವಿಯರ್ ಪೇಯ್ನ್ ಆಗುತ್ತೆ, ಸಿವಿಯರ್ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ನಮ್ನೆಸ್ ಇರುತ್ತೆ, ಟಿಂಗ್ಲಿಂಗ್ ಇರುತ್ತೆ. ನಾವು ಓಡಾಡ್ತಿದ್ರು ನನಗೆ ಗೊತ್ತಾಗೋದಿಲ್ಲ, ಉರಿ ಆಗುತ್ತೆ, ಸ್ವಲ್ಪ ದೂರ ನಡೆದ್ರೆ ಸಾಕು ನನಗೆ ಉರಿ ಆಗ್ತಾ ಇದೆ. ಸೊ ಪಾದದಲ್ಲಿ ತುಂಬ ಉರಿ ಆಗ್ತಿದೆ, ಪಾದದಲ್ಲಿ ಇನಿಷಿಯಲ್ ಸ್ಟೆಪ್ ಇಟ್ಟು ತುಂಬ ಉರಿ ಆಗ್ತಾ ಇದೆ ಅಂದರೆ ದೇರ್ ವಿಲ್ ಬಿ ದೇ ಆರ್ ಪ್ರೋಗ್ನೋಸ್ ಟು ದ ಆಲ್ರೆಡಿ ಅ ಲೇಟರ್ ಸ್ಟೇಜ್ ಅಂತ ಅರ್ಥ. ಸೊ ನಾನು ಆಗಲೇ ಹೇಳ್ದಂಗೆ ಉರಿ ಆಗ್ತಿದೆ ಅಂದಿದ ತಕ್ಷಣ ಸಯಾಟಿಕಾಯಿಂದನೇ ಬರ್ತಿದೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಸೊ ದೇರ್ ವಿಲ್ ಬಿ ಅ ಸರ್ಟನ್ ಎಕ್ಸಾಮಿನೇಷನ್ ಅಥವಾ ಕ್ಲಿನಿಕ್ಕಿಗೆ ಬಂದಾಗ ಸ್ಟ್ರೇಟ್ ಲೆಗ್ ಎಲಿವೇಷನ್ ಅಂತ ಹೇಳ್ತೀವಿ, ಅದನ್ನ SLR. ಸೊ ಅದನ್ನು ಮಾಡಿದಾಗ ಸೊ ಏನಾಗೋದು, ನರ್ವ್ ಯಾವಾಗ ಕಂಪ್ರೆಷನ್ ಆಗಿದ್ರೆ ಸೊ ಲೆಗ್ನ ರೇಸ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಅಲ್ಲಿ ಏನಾದರೂ ಆ ನರ್ವ್ ಮೇಲೆ ಪ್ರೆಷರ್ ಬಿದ್ದಾಗ ನರ್ವ್ ಸಿವಿಯಾರಿಟಿ ಹೇಗಿದೆ ಅದ್ರ ಮೇಲೆ ಟ್ರೀಟ್ಮೆಂಟ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ
ಕಾಂಪ್ಲಿಕೇಶನ್ಸ್ ಬಂದಾಗ ಯೂರಿನರಿ ಬ್ಲ್ಯಾಡರ್ ಮೇಲೆ ಕಾಂಪ್ಲಿಕೇಶನ್ ಅಂದರೆ ಅವರ ಏನು ಹೇಳ್ತಾರೆ ಹೋಲ್ಡಿಂಗ್ ಕೆಪಾಸಿಟಿ ಅನ್ನೋದು ಇರೋದಿಲ್ಲ, ಇನ್ಕಾಂಟಿನೆನ್ಸ್ ಅಂತ ಹೇಳ್ಬೋದು. ಯೂರಿನ್ ಪಾಸ್ ಮಾಡಲಿಕ್ಕೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಸೊ ಸಡನ್ನಾಗಿ ಪಾಸ್ ಆಗುವಂಥದ್ದು ಮೀನ್ಸ್ ದೇರ್ ವಿಲ್ ಬಿ ಅ ಲಾಸ್, ಏನೂ ಸೆನ್ಸೇಷನ್ ಇರೋದೇ ಇಲ್ಲ. ಸೊ ಇವನ್ ಸಹ ಮೋಷನ್ ಹೋದ್ರೂ ಸಹ ದೇರ್ ವಿಲ್ ಬಿ ನೋ ಸೆನ್ಸೇಷನ್, ದೇರ್ ವಿಲ್ ಬಿ ಎ ಪವರ್ ಲಾಸ್ ಅಂತ ಹೇಳ್ಬೋದು. ಸೊ ಕ್ವಾಡಾ ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲವ ಅಂತ ಹೇಳ್ರಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ರೀ ಮೇಡಮ್. ಹಾಂ ಹೇಳಿಮ್ಮ. ಈಗ ರೀ ಮೇಡಮ್ ನಂದು 3 ಸಿಜ್ರಿನ್ ಆಗ್ಯಾವ್ರಿ ಮೇಡಮ್. ಓಕೆ. ಅವಾಗ ಇಂಜೆಕ್ಷನ್ ಕೊಟ್ಟಿರ್ತಾರಲ್ರಿ ಮೇಡಮ್ ಆಪರೇಷನ್ ಆಗೋ ಮುಂದ್ರಿ. ಹಾಂ. ಅದು ಪೇನ್ ಈಗ ನನಗೆ ಇದಾಗತ್ತತ್ರಿ ಮೇಡಮ್. ಅದ ಕೆಲಸ ಆತಿ ಮಾಡಾಕ ಹಿಂಗ್ ನಡ್ದಾಡಕ ಕುಂಡ್ರಾಕ ಇದಾಗತ್ರಿ ನನಗೆ. ಎಷ್ಟು ವರ್ಷ ನಿಮಗೆ, ಎಷ್ಟು ವರ್ಷ ಆಯಿತು ಸಿಸೇರಿಯನ್ ಆಗಿ? ನನಗಾಗಿ ಮೇಡಮ್ ಈಗ 15 ವರ್ಷ ಆಯ್ತು. 15 ವರ್ಷ ಆಯಿತು. ನಿಮ್ಮ ವಯಸ್ಸು ಎಷ್ಟು? ನನ್ನ ವಯಸ್ಸು ಮೇಡಮ್ 35 ವರ್ಷ. 35 ವರ್ಷ. ಸೊ ಹೇಗೆ ನಿಮ್ಮ ದೈನಂದಿನ ಚಟುವಟಿಕೆ ಹೇಗಿದೆ? ಸ್ವಲ್ಪ ವ್ಯಾಯಾಮ ಮಾಡೋದಾಗಿರ್ಬೋದು, ಸ್ವಲ್ಪ ಓಡಾಟ ಆಗಿರ್ಬೋದು, ಹೇಗಿದೆ? ಎಲ್ಲ ಮಾಡ್ತೇನ್ರಿ ಮೇಡಮ್. ನಾನು ಗ್ರಾಮ ಪಂಚಾಯತಿ ಸದಸ್ಯ ಅದೇನ್ ಮೇಡಮ್. ಓಕೆ ಓಕೆ. ಊರಾಗನು ಹಿಂಗ ಹೋಗಿರ್ತೇವ್ರಿ. ಮತ್ತ ಅದ್ರಾಗನು ರೀ ಒಂದ್ ಸ್ವಲ್ಪ ಪಂಚಾಯತ್ಯಾಗ ಹಿಂಗ್ ಕುಂಡ್ರೋದ್ ಬಂದ್ರತಿ ಕುಂತ್ರತಿ ಅದ್ ನಂಗೆ ನಡ್ದಾಡಕ್ ಆಗ್ವತ್ರಿ. ಹಾ, ಯಾವಾಗ್ಲೂ ಇದೇ ತರ ಆಗುತ್ತಾ? ಕೂತು ಎದ್ದಾಗ ನೋವು ಜಾಸ್ತಿ ಆಗೋದು? ಈಗ ಮೇಡಮ್ ಈಗ ಒಂದ್ 3 ತಿಂಗಳಾತ್ರಿ ಮೇಡಮ್ ನಂಗೆ ಪೇನ್ ಇದಾಗತ್ತದ. ಓಕೆ. ಬೆಳಗ್ಗೆ ಎದ್ದಾಗ ಹೇಗಿರುತ್ತೆ? ನಿದ್ದೆ ಎಲ್ಲ ಮಾಡಿ ಬೆಳಗ್ಗೆ ಎದ್ದಾಗ ನೋವು ಹೇಗಿರುತ್ತೆ? ಬೆಳಿಗ್ಗೆನ ಮೇಡಮ್ ಬೆಳಗ್ಗೆ ಅಂತ ಬಾಗಾಕನ ಬರುದಿಲ್ಲ. ಬೆಳಗ್ಗೆ ಅಷ್ಟು ನೋವು ಇರುತ್ತಾ ಹೇಗೆ? ಬೆಳಗ್ಗೆನೂ ಇರ್ತೈತ್ರಿ ಮೇಡಮ್. ಬೆಳಗ್ಗೆನೂ ಇರುತ್ತೆ. ಸೊ ನೀವು ಏನಾದರೂ ರಕ್ತ ಪರೀಕ್ಷೆ ಮಾಡಿಸಿದ್ದೀರಾ? ಸ್ವಲ್ಪ ವಿಟಮಿನ್ ಡಿ ಪರೀಕ್ಷೆ ಆಗಿರ್ಬೋದು, ಕ್ಯಾಲ್ಸಿಯಂ ಪರೀಕ್ಷೆ ಆದರೂ ಮಾಡಿಸಿದ್ದೀರಾ? ಏನ್ ಮಾಡ್ತಿಲ್ರಿ ಮೇಡಮ್. ಒಂದ್ಸತಿ ಮಾಡಿಸಿಮ್ಮ. ಅದ್ರಲ್ಲಿ ಏನಾದರೂ ಕಡಿಮೆ ಇತ್ತು ಅಂದರೆ ಅದಕ್ಕೆ ಸಪ್ಲಿಮೆಂಟು ಅಥವಾ ಆಹಾರಗಳನ್ನ ತೊಗೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ಅದೂ ಸಹ ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಒಂದು MRI ಅಥವಾ CT ಸ್ಕ್ಯಾನ್ ಮಾಡಿಸ್ಬೇಕಾಗ್ತದೆ. ಅಥವಾ ಸ್ವಲ್ಪ ಲೈಟ್ ಒಂದು ಕ್ಯಾಮಲ್ ಪೋಸ್ ಅಂತ ಹೇಳ್ತೀವಿ. ಸೊ ಅದನ್ನು ಆ ಥರ ಪೋಸ್ಗಳನ್ನ ಒಂದು ಸ್ವಲ್ಪ ವ್ಯಾಯಾಮಗಳನ್ನ ಮಾಡಿದಾಗ ಸ್ವಲ್ಪ ಬ್ಯಾಕ್ ಸ್ಟ್ರೆಂಥನಿಂಗ್ ಅಂತ ಎಕ್ಸಸೈಸ್ಗಳಿರುತ್ತೆ, ಅದನ್ನೊಂದು ಸ್ವಲ್ಪ ಮಾಡಿ. ಓಕೆ. ಸೊ ಇದರಲ್ಲಿ ಇದ್ರೂ ಇನಿಷಿಯಲಿ ನೀವು ಕೂತು ಎದ್ದೊಳ್ದಾಗ ಮಾತ್ರ ನೋವು ಆಗ್ತಾ ಇದೆ ಅಂದರೆ ಯು ಆರ್ ಕಾಂಪ್ಲಿಕೇಶನಿಗೆ ಹೋಗ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇರ್ಬೋದು ಅಂತ ಚಾನ್ಸಸ್ ಸಹ ಇರ್ತದೆ. ಸೊ ಈಗಲೇ ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸೂಕ್ತ ಆಗ್ತದೆ ನೋಡಿ. ಎಸ್, ಥ್ಯಾಂಕ್ ಯು ಮಲ್ಲವ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈ ಬಗ್ಗೆ ಸಾಕಷ್ಟು ಮಾತಾಡೋಕಿದೆ. ವೀಕ್ಷಕರೇ ನೋಡಿದ್ರಲ್ವಾ, ಡಿಸ್ಕ್ ಸಮಸ್ಯೆ ಅಂದ್ರೇನು, ಲಕ್ಷಣಗಳು ಮತ್ತು ಕಾರಣಗಳ ಬಗ್ಗೆ ತಿಳಿದುಕೊಂಡ್ವಿ. ಎಸ್ ಡಾಕ್ಟರ್, ಇನ್ನು ನಾವು ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನು ಮುಂದುವರಿಸಿ. ಓಕೆ ಸರ್, ಆಗಲೇ ಹೇಳ್ದಂಗೆ ಯೂರಿನ್ ಪಾಸ್ ಮಾಡ್ಲಿಕ್ಕಾಗ್ಬೋದು, ಅದ್ರ ಲಾಸ್ ಆಫ್ ಅದರದ ಕೆಪಾಸಿಟಿ ಏನಾಗುತ್ತೆ ಲಾಸ್ ಆಗ್ಬೋದು, ಅಥವಾ ಮೋಷನ್ ಪಾಸ್ ಮಾಡಲಿಕ್ಕೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಇರೋದಿಲ್ಲ. ಸೊ ಅರ್ಜ್ ಅಂತ ಇದ್ದಾಗ ಅರ್ಜನ್ನು ಕಂಟ್ರೋಲ್ ವಾಶ್ರೂಮ್ ರೀಚ್ ಆಗ್ಲಿಕ್ಕೂ ಆಗೋದಿಲ್ಲ. ಸೊ ಏನಾಗುತ್ತೆ, ಸೊ ದೆರ್ ವಿಲ್ ಬಿ ಅ ಲಾಸ್ ಆಫ್ ಸೆನ್ಸೇಷನ್ ಅಂತ ಹೇಳ್ಬೋದು. ಇನ್ನೊಂದು ಹೇಳ್ಬೋದು ಅಂತಂದರೆ ಸೊ ಸ್ಯಾಡಲ್ ಅನೆಸ್ಥೇಷಿಯಾ ಅಂತ ಹೇಳ್ಬೋದು. ಸೊ ಹಂಗೇನಂತಂದರೆ ಸೊ ಹೇಗೆ ಬಟಕ್ ರೀಜನಲ್ಲಿ ಆಗಿರ್ಬೋದು ಅಥವಾ ಸೆಕ್ಷುಯಲಿ ಆರ್ಗನ್ಸ್ಗಳಿಗೆ ಏನಾಗ್ಬೋದು ಸರಿಯಾದ ಸೆನ್ಸೇಷನ್ಸ್ಗಳಿರೋದಿಲ್ಲ. ಸೊ ಏನಾಗುತ್ತೆ, ಸೊ ಅದು ಅವಾಗ ಕಾಂಪ್ಲಿಕೇಶನ್ಸ್ಗಳಿಗೆ ಹೋದಾಗ, ಅಂಥ ಸಿಚುಯೇಷನ್ಸ್ಗಳಿಗೆ ಹೋದಾಗ ಸರ್ಜರಿ ಇಸ್ ದ ಮ್ಯಾಂಡೇಟ್ರಿ, ಸರ್ಜರಿ ಬೇಕೇ ಬೇಕಾಗ್ತದೆ. ಸೊ ಇಲ್ಲ ಅಂತಂದರೆ ಸೊ ವಿತ್ ಬೇರೆ ಪೇಯ್ನ್ ಆಗಿರ್ಬೋದು, ಹೀಗೆ ಹೇಳ್ದಂಗೆ ಅವ್ರು ಕೂತೆದ್ದಾಗ ಮಾತ್ರ, ಕಾಲರ್ ಹೇಳ್ದಾಗೆ ಕೂತೆದ್ದಾಗ ಮಾತ್ರ ನನಗೆ ಪೇಯ್ನ್ ಇರ್ತದೆ, ಬೇರೆ ಟೈಮಲ್ಲಿ ಇರೋದಿಲ್ಲ. ಸೊ ಹಾಗಿದ್ದಾಗ ಸೊ ವಿ ವಿಲ್ ಅದ್ರ ಸಿಂಪ್ಟಮ್ ತೊಗೊಂಡು ಸೊ ಅದ್ರ ಮೂಲಕ ನಾವು ಮೆಡಿಸನ್ನ ಕೊಡ್ತಾ ಹೋದರೆ ಹೋಮಿಯೋಪತಿಯಲ್ಲಿ ಖಂಡಿತವಾಗ್ಲೂ ದೇ ವಿಲ್ ದೇ ವಿಲ್ ಹ್ಯಾವ್ ಅ ವೆರಿ ಬೆನಿಫಿಷಿಯಲ್. ಅದ್ರ ಜೊತೆಗೆ ಅದು ಒಂದು ಬೇಕಾದಂಥ ಕೆಲವೊಂದು ವ್ಯಾಯಾಮ ಆಗಿರ್ಬೋದು ಅಥವಾ ಡಯಟಲ್ಲಿ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ಗಳಾಗಿರ್ಬೋದು. ಸೊ ಇದನ್ನೆಲ್ಲ ಸೂಕ್ತವಾಗಿ ಮಾಡ್ಕೊಂಡು ಬಂದರೆ ಮುಂದೆ ಕಾಂಪ್ಲಿಕೇಶನ್ಸ್ಗೆ ಹೋಗೋದನ್ನ ನಾವು ತಡಿಬೋದು. ಸೊ ಇದನ್ನೇ ಸಯಾಟಿಕಾ ಅಂತ ಹೇಳಿದಾಗ, ಸೊ ಈ ಸಯಾಟಿಕಾ ಇದು ಸಿವಿಯಾರಿಟಿಗೆ ಹೋಗೋಕ್ಕೂ ಮುಂಚೆನೇ ಸೊ ನಾವು ಒಂದು ಸ್ವಲ್ಪ ಬೆನ್ನು ನೋವು ಬಂದ ತಕ್ಷಣ ಎಲ್ಲ ಬೆನ್ನು ನೋವು ನಾವು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತಲೇ ಹೇಳೋಕ್ಕಾಗಲಿಲ್ಲ, ಅಥವಾ ಅದು ಸಯಾಟಿಕಾಗೆ ಟರ್ನ್ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಬೆನ್ನೋವು ಅಂತ ಬಂದಾಗ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮನ ತಗೊಳ್ಬೇಕಾಗ್ತದೆ. ಸ್ವಲ್ಪ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆಗಿರ್ಬೋದು, ಅಥವಾ ಬೇಕಾಗಿರುವಂಥ ಕ್ಯಾಲ್ಸಿಯಂ ರಿಚ್ ಫುಡ್ಡು ಅಥವಾ ಜಿಂಕ್ ಫುಡ್ಗಳು, ಫಾಸ್ಫರಸ್ ಫುಡ್ಗಳು, ಲೀನ್ ಮೀಟ್ಸ್ಗಳು, ಲೀನ್ ಪ್ರೋಟೀನ್ಸ್ಗಳು. ಸೊ ಇವೆಲ್ಲ ಮಾತಾಡೋಣ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ತನುಜಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ ಮೇಡಮ್. ನಮಸ್ತೆ, ಕೇಳಿಸ್ತಿದ್ಯಾ? ನಮಸ್ಕಾರ ತನುಜಾ ಅವರೇ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್, ಕೊಡಿ ಮಾತಾಡಿ. ಹಲೋ 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 ಹೇಳಿ ತನುಜಾ ಅವರೇ.
ಮ್ಯಾಮ್ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ನಮಗೆ ಓಕೆ 3-1 to 3-5 ವರೆಗೂ. ಓಕೆ ಸ್ವಲ್ಪ ಕೂತ್ರೆ ಸೊಂಟ ನೋವು ಬರುತ್ತೆ ಮೇಡಮ್. ಓಕೆ ಅದಕ್ಕೆ ಭಾಳ ಹೊತ್ತು ಕೂರಕ್ಕಾಗಲ್ಲ, 1 hour ಅಷ್ಟು. ಓಕೆ ನಿಮಗೆ ವಯಸ್ಸೆಷ್ಟು ಇಂಜುರಿ ಆಗಿದೆಯಾ ಆವಾಗ? ಒಂದು 3 years ಆಯ್ತು ಮೇಡಮ್. 3 years ಆಯಿತು. ಸೊ ನಿಮ್ಮ ವಯಸ್ಸೆಷ್ಟು? 62 ಮೇಡಮ್. 62 ಇದೆ. ಏನಾದರೂ ಬೇರೆದ್ರಲ್ಲಿ ಆರೋಗ್ಯದಲ್ಲಿ ಏರುಪೇರಿದೆಯಾ? ಏನಿಲ್ಲ ಮೇಡಮ್, ಶುಗರ್ BP ಇದೆ. ಶುಗರ್ ಇದೆಯಾ? ಶುಗರ್ ಇರಬೇಕಾದ್ರೆ ಸ್ವಲ್ಪ ಶುಗರ್ ರೆಗ್ಯುಲರ್ ಚೆಕಪ್ ಜೊತೆಗೆ ವಿಟಮಿನ್ ಡಿ, ವಿಟಮಿನ್ B12 ಸಹ ನೋಡಬೇಕಾಗ್ತದೆ. ಸ್ವಲ್ಪ ವ್ಯಾಯಾಮ ಮಾಡೋದಾಗಿರ್ಬೋದು, ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ತಾ ಇದ್ದೀರಾ ಅಂದರೆ ಸ್ವಲ್ಪ ಎದ್ದು ಓಡಾಡೋದಾಗಿರ್ಬೋದು, 1-2 ನಿಮಿಷ ಕಂಟಿನ್ಯೂಸ್ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕಿಂತ ಒಂದು ಕಂಟಿನ್ಯೂಸ್ ಒಂದು 1/2 hour ಅಥವಾ ಕೂತ್ಕೊಳ್ತಿದ್ದೀರಾ ಅಂದರೆ 1-2 minutes ವಾಕ್ ತೊಗೊಳ್ಳೋದಾಗಿರ್ಬೋದು. ಅಥವಾ ಬ್ಯಾಕ್ ಸ್ಟ್ರೆಂಥನಿಂಗ್ ನಿಮಗೆ ಎಷ್ಟು ಲೈಟಾಗಿ ಎಕ್ಸಸೈಸ್ ಮಾಡ್ಬೋದು ಅದನ್ನು ಎಕ್ಸಸೈಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕ್ಯಾಲ್ಸಿಯಂ ರಿಚ್ ಫುಡ್ಗಳನ್ನ ತೊಗೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಹಾಗೂ ಸ್ವಲ್ಪ ಇದಾಗಲಿಲ್ಲ ಅಂತಂದರೆ ಮತ್ತೆ ಒಂದ್ಸತಿ MRI ಸ್ಕ್ಯಾನ್ ಮಾಡಿಸೋದು ಸೂಕ್ತ ಆಗಿದೆ. ಆದಷ್ಟು ನಿಂತ್ಕೊಳ್ಳೋದು ಮತ್ತು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಮತ್ತು ನಿಮ್ಮ ತೂಕದ ಸಹ ಒಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡೋದು ಸೂಕ್ತ ಆಗಿದೆ. ವಾಕರ್ ಹಿಡ್ಕೊಂಡು ಓಡಾಡ್ತೀವಿ ಮೇಡಮ್ ಮನೆಯಲ್ಲಿ. ಓಕೆ. ಸೊ ನೀವು ಆಪರೇಷನ್ ಆಗಿನೂ ಸಹ ನಿಮಗೆ ಪೇನಿಂಗ್ ಪರ್ಸಿಸ್ಟೆಂಟ್ ಆಗಿದೆ ಅಂತಂದರೆ ಇವಾಗ ರೀಚ್ ಔಟ್ ಆದ್ರೂ ಸೊ ಬರೀ ಪೇನ್ ಕಿಲ್ಲರ್ಸ್ ಆಗಿರ್ಬೋದು, ಅದರಿಂದ ನಿಮ್ಮನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ಹೋಮಿಯೋಪತಿ ಸಿಸ್ಟಮ್ದು ಮೆಡಿಸಿನ್ನ ಟ್ರೈ ಮಾಡೋದಾದರೆ ಸೊ ನಿಮ್ಮ ಸಿಂಪ್ಟಮ್ ಹೇಗಿದೆ, ನಿಮ್ಮ ಲಕ್ಷಣಗಳು ಹೇಗಿದೆ, ಸೊ ನೋವು ಹೇಗಿದೆ, ಸೊ ನೋವಿನ ಜೊತೆಗೂ ಸಹ ನರ್ವ್ಸ್ಗಳು ಏನೇನು ಅದಕ್ಕೆ ನೋವು ಕಾರಣ ಆಗ್ತದೆ ಅಥವಾ ಡಿಸ್ಕ್ ಡಿಜನರೇಷನ್ ಏನಾಗ್ತದೆ ಅದನ್ನು ರೀಜನೇಟ್ ಮಾಡಲಿಕ್ಕೆ ಬೇಕಾದಂಥ ಮೆಡಿಸಿನ್ಗಳನ್ನ ನಾವು ಕೊಡ್ಬೋದು. ಥ್ಯಾಂಕ್ ಯು ತನುಜ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಆಗಲೇ ಆಹಾರ ಪದ್ಧತಿಯ ಬಗ್ಗೆ ಮಾತಾಡ್ತಿದ್ವಿ, ಯಾವೆಲ್ಲ ಆಹಾರ ತಗೊಳ್ಳೋದು ಸೂಕ್ತ ಅಂತ. ಸೊ ಆಹಾರ ಅಂದರೆ ಬರೀ ಬೋನ್ಸ್ ಅಂದಿದ ತಕ್ಷಣ ಬರೀ ಕ್ಯಾಲ್ಶಿಯಂ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ ಜನ, ಕ್ಯಾಲ್ಶಿಯಂ ರಿಚ್ ಫುಡ್ಗಳನ್ನ ತೊಗೊಳ್ಳೋದಾಗಿರ್ಬೋದು. ಸೊ ಕ್ಯಾಲ್ಶಿಯಂ ರಿಚ್ ಫುಡ್ಗಳು ತೊಗೊಳ್ಳೋದ್ರ ಜೊತೆಗೆ ಮ್ಯಾಗ್ನೇಷಿಯಮ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಸೊ ಕೆಲವೊಂದು ಪ್ರೋಟೀನ್ಸ್ಗಳಾಗಿರ್ಬೋದು ಅಥವಾ ಸೀ ಫುಡ್ಸ್ಗಳು, ನಾನ್ ವೆಜ್ ಅಂತ ಬಂದಾಗ ಸೊ ಫಿಶ್ ಆಗಿರ್ಬೋದು ಅಥವಾ ಪೌಲ್ಟ್ರಿ ಮೀನ್ಸ್ ಚಿಕನ್ ಆಗಿರ್ಬೋದು, ಡೈಲಿ ಬೇಸಿಸಲ್ಲಿ ಎಗ್ ಆಗಿರ್ಬೋದು ಅಥವಾ ಸೀ ಫುಡ್ಸ್ಗಳನ್ನ ತೊಗೊಳ್ಬೋದು ಮಾಂಸಾಹಾರಿಗಳಾದರೆ. ವೆಜ್ ಅಂತ ಬಂದಾಗ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಹಣ್ಣುಗಳಲ್ಲಿ ಬಂದಾಗ ವಾಟರ್ ಮೆಲನ್ ಅಥವಾ ಮೆಲನ್ ಅನ್ನೋದು ಮೀನ್ಸ್ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ಆ ಡಿಸ್ಕಲ್ಲಿರುವಂಥ ಹೈಡ್ರೇಷನ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಕೆಲವೊಂದು ಸೀಡ್ಸ್ ಅಂತ ಬಂದಾಗ ಪಂಪ್ಕಿನ್ ಸೀಡ್ಸ್, ಸಲ್ಫರ್ಸ್, ಸೊ ಅದರಲ್ಲಿ ಏನಾಗ್ತದೆ ಅದರಲ್ಲಿ ಸೆಲಿನಿಯಮ್, ಜಿಂಕ್, ಹಲವಾರು ಮಿನರಲ್ ಸಹ ಇರ್ತದೆ. ಸೊ ಏನಾಗುತ್ತೆ ಬೋನಿಗೆ ತುಂಬ ಬೆನಿಫಿಷಿಯಲ್ ಆಗಿರ್ತದೆ. ಸೊ ಮೊಸರು ತೊಗೊಳ್ಳೋದಾಗಿರ್ಬೋದು ಅಥವಾ ಟೋಫು ಅಂತ ಹೇಳ್ತಾರೆ, ಸೊ ಪನ್ನೀರ್ ಥರ ಇರ್ತದೆ ಅದು ಸಹ. ಸೊ ರಿಚ್ ಪ್ರೋಟೀನ್ಸ್, ಆ ಥರ ಪ್ರೋಟೀನ್ಸ್ಗಳನ್ನ, ಮೆಗ್ನೀಷಿಯಮ್, ಈ ಥರ ಸತ್ವಗಳಿರುವಂಥ ತರಕಾರಿಗಳನ್ನ ಸೇವನೆ ಮಾಡೋದು. ಮತ್ತು ನಾನು ಹೇಳ್ದಂಗೆ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳನ್ನ ಮಾಡೋದು. ಸೊ ಸರಿಯಾದ ರೀತಿಯಲ್ಲಿ ಮೆಡಿಕೇಷನ್ ಇತ್ತು ಅಂದರೆ ಸರಿಯಾದ ರೀತಿಯಲ್ಲಿ ಮೆಡಿಕೇಷನ್ ತೊಗೊಳ್ಳೋದು, ಅಥವಾ ಪೋಸ್ಚರ್ ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಅಥವಾ ಹಿಂದೆ ಬ್ಯಾಕ್ ಇಂಜುರಿ ಏನಾದರೂ ಆಗಿತ್ತು ಅಂದರೆ ಅದನ್ನು ಇಗ್ನೋರ್ ಮಾಡ್ದಲೆ ಪದೇ ನೋವು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತಂದರೆ ಸೊ ಸೂಕ್ತವಾದ ರಕ್ತ ಪರೀಕ್ಷೆ ಆಗಿರ್ಬೋದು ಅಥವಾ ಎಕ್ಸ್ರೇ, ಸಿಟಿ ಸಮಥಿಂಗ್ ಏನಾದರೂ ಹಿಂಜರಿಯದೆ ಸೊ ಜನ ರೀಚ್ ಔಟ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಮುಂದೆ ಕಾಂಪ್ಲಿಕೇಶನ್ಸ್ಗೆ ಹೋಗೋದನ್ನು ಖಂಡಿತವಾಗ್ಲೂ ತಡಿಬೋದಾಗಿದೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಕಾಮನ್ ಆಗಿ ಯಾವ ಏಜ್ ಗ್ರೂಪ್ನವರಲ್ಲಿ ಕಂಡು ಬರುತ್ತೆ ಅಂತ? ಯೂಶಲಿ ಮೊದಲು ನೋಡಬೇಕು ಅಂತಂದರೆ ಈ ಏಜ್ ಆದವರು ಮೀನ್ಸ್ ಮೋಸ್ಟ್ಲಿ 40 ಅಬೋವ್ 40, 45, 50 ಆ ಥರ ಏಜಲ್ಲಿ ಕಾಣಿಸು. ಇವಾಗ ಎಲ್ಲ ಅರ್ಲಿ ಅನ್ನೋದು ಆಗೋಗ್ಬಿಟ್ಟಿದೆ. ಸೊ ಮುಂಚೆನೇ ಕಾಣಿಸುವಂಥದ್ದಾಗಿದೆ. ಸೊ ಬಿಕಾಸ್ ಆಫ್ ನಾನು ಹೇಳ್ದಂಗೆ ಆಕ್ಯುಪೇಷನಲ್, ಈಗಲೇ ಕಾಲರ್ ಹೇಳ್ದಾಗೆ ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಈಸ್ ಅರೌಂಡ್ 30 ಸಮಥಿಂಗ್. ಸೊ ಹೇಗೆ ಅಂತಂದರೆ ಇನ್ಶಿಯಲಿ ಇಷ್ಟು ಚಿಕ್ಕ ಏಜಲ್ಲೇ ಯಾಕೆ ಹೀಗೆ ಬರ್ತಾ ಇದೆ? ಬಿಕಾಸ್ ದೇ ವಿಲ್ ಬಿ ಕಾನ್ಸ್ಟೆಂಟ್ ಪ್ರೆಷರ್. ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ವಸ್ತು ಒಂದು ಲಿಮಿಟ್ ಇರ್ತದೆ. ಸೊ ಒಂದು ವೆಯ್ಟ್ ಬೇರ್ ಮಾಡಲಿಕ್ಕೆ ಸೊ ಕನ್ಸಿಸ್ಟೆಂಟ್ ಆಗಿ ಆ ವೆಯ್ಟು ಅಥವಾ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಸೊ ದೇರ್ ವಿಲ್ ಬಿ ಸಮ್ ಕರೆಕ್ಷನ್, ಪೋಸ್ಚರ್ ಕರೆಕ್ಷನ್ ಆಗಿರ್ಬೋದು ಅಥವಾ ಆಕ್ಯುಪೇಷನಲ್ ಇದ್ದರೆ ಸೊ ದೇ ಶುಡ್ ಬಿ ಸಮ್ ಬ್ರೇಕ್. ಹೀಗಾಗಲೇ ಹೇಳಿದ್ರು ನಾನು ಸ್ವಲ್ಪ ಲಾಂಗ್ ಸಿಟ್ಟಿಂಗಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಲಾಂಗ್ ಸಿಟ್ಟಿಂಗಲ್ಲಿ ಇದ್ದಾಗ ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗುತ್ತೆ. ಸೊ ಆದಷ್ಟು ಏನಾಗಬೇಕು, ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಲಾಂಗ್ ಸಿಟ್ಟಿಂಗ್ ಇರೋದನ್ನ ಸ್ವಲ್ಪ ಆದಷ್ಟು ಒಂದು ಇನಿಷಿಯಲ್ ವಾಕ್, ಒಂದು ಸ್ವಲ್ಪ ಸ್ಮಾಲ್ ಸ್ಟೆಪ್ ವಾಕ್ ಮಾಡೋದಾಗಿರ್ಬೋದು, ಅಥವಾ ಹೇಳ್ದಂಗೆ ವ್ಯಾಯಾಮ ಮಾಡೋದು, ಅಥವಾ ರಿಚ್ ಫುಡ್ಸ್ಗಳನ್ನ ಹೇಳ್ದಂಗೆ ಎಲ್ಲ ತರಕಾರಿಗಳ ಸೇವನೆ ಆಗಿರ್ಬೋದು, ಅಥವಾ ಹಣ್ಣಿನ ಸೇವನೆ ಆಗಿರ್ಬೋದು, ಅಥವಾ ತಮ್ಮ ಮೈಯನ್ನು ಸ್ವಲ್ಪ ಸೂರ್ಯನ ಕಿರಣಕ್ಕೆ ಒಡ್ಡೋದು. ಈಗಿನ ದಿನದಲ್ಲಿ ಸೂರ್ಯನ ಕಿರಣಕ್ಕೆ ಒಡ್ಡೋದನ್ನೇ ಅದು
ಆಗೋಗಿದೆ. ಯೂಶಲಿ ವರ್ಕಿಂಗ್ ಅವರ್ಸ್ 8 to 9 ಅವರ್ಸ್ ಇರ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಇಂಡೋರ್ಸ್ ಆಗಿರ್ತದೆ. ಸೊ ಯಾರು ಎಕ್ಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಮೇಲೆ ರಕ್ತ ಪರೀಕ್ಷೆ ನಾ ಹೇಳ್ದಂಗೆ ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ವಿಟಮಿನ್ ಡಿ ಆಗಿರ್ಬೋದು ಅಥವಾ ಮೆಗ್ನೀಷಿಯಂ ಆಗಿರ್ಬೋದು. ಸೊ ಇವೆಲ್ಲ ಸತ್ವಗಳು ಸಹ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಸೊ ಬರೀ ಕ್ಯಾಲ್ಶಿಯಂ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಲ್ಲ, ಓವರ್ ಆಲ್ ನಮ್ಮ ಸ್ಪೈನಲ್ ಹೆಲ್ತ್ ಅಥವಾ ಬೋನ್ ಮೇಂಟೈನ್ ಮಾಡಬೇಕು ಅಂದರೆ ಸೊ ದ ಹೆಲ್ತಿ ಲೈಫ್ ಸ್ಟೈಲ್, ಸೊ ಹೆಲ್ದಿ ಡಯಟ್ ಆಗಿರ್ಬೋದು, ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಎಸ್ ಡಾಕ್ಟರ್, ಈಗ ಈ ಸಣ್ಣ ಮಕ್ಕಳನ್ನ ನೋಡಿದ್ರೆ ಈ ಬೆಡ್ ಮೇಲೆ ಕುತ್ಕೊಂಡೆಲ್ಲ ಹೋಮ್ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಮುಂದೆ ಈ ಸಮಸ್ಯೆ ಕಾಣಿಸ್ಬಹುದಾ ಹೇಗೆ ಅಂತ? ಓಕೆ, ಖಂಡಿತವಾಗ್ಲೂ ಪೋಸ್ಚರ್ ಒಂದು ಕರೆಕ್ಷನ್ ಇರಲಿಲ್ಲ ಅಂತ ಹೇಳಿದಾಗ ಸೊ ಖಂಡಿತವಾಗ್ಲೂ ಅದು ಇವಾಗ ಕಾಣಿಸ್ದಲ್ಲೇ ಇದ್ರೂ ಮುಂದೆ ಇವನ್ ಸಹ ಹೇಳ್ದಂಗೆ ಊಟದಲ್ಲಿ ನಾವು ಯಾವ ಸತ್ವ ತಗೊಳ್ತಾ ಇದ್ದೀವಿ, ಯಾವ ನ್ಯೂಟ್ರಿಷನಲ್ ಫುಡ್ ತೊಗೊಳ್ತಾ ಇದ್ದೀವಿ ಅಥವಾ ಪೋಸ್ಚರ್ ಸಹ ವೆರಿ ಹ್ಯಾವ್ ಎ ಇಂಪ್ಯಾಕ್ಟ್. ಸೊ ಹಾಗೋಸ್ಕರ ಸೊ ನಾವು ಕೂತ್ಕೊಳ್ಬೇಕಾದ್ರೂ ಅಷ್ಟೇ ವೆರಿ ಇಂಪಾರ್ಟೆಂಟ್. ಸೊ ನಾವು ಯಾವ ಪೋಸ್ಚರಲ್ಲಿ ಕೂತಿದ್ದೀವಿ, ಸೊ ಊಟ ಮಾಡಬೇಕಾದ್ರೆ ಸೊ ಎಕ್ಸಾಕ್ಟ್ ಆಗದೆ ಡೈನಿಂಗಲ್ಲೇ ಕೂತ್ಕೊಳ್ಬೇಕಾಗ್ತದೆ. ಸೊ ಹಾಸಿಗೆ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ಸೊ ದೇರ್ ವಿಲ್ ಬಿ ಸಮ್ ಪೋಸ್ಚರ್ ಇನ್ಕರೆಕ್ಷನ್ ಇದ್ದೇ ಇರುತ್ತೆ. ಸೊ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೊಳ್ತೀನಿ ಅಂದಾಗ ಬ್ಯಾಕ್ ಪೇನ್ ಸಿವಿಯಾರಿಟಿ, ಯಾಕಂದರೆ ಯೂಶಲಿ ಸುಪೈನ್ ಪೊಸಿಷನ್ ಹಂಗಾತ ಮಲಗಿದಾಗ ಏನಾಗುತ್ತೆ ಪ್ರೆಷರ್ ಎಲ್ಲ ಸ್ಪೈನಲ್ ಇದ್ರ ಮೇಲೆ ಬೀಳುತ್ತೆ. ಅದೇ ರೀತಿ ಮಕ್ಕಳು ಸಹ ಹಂಗೆ ಮಲಗ್ತಾ ಇದ್ದಾರೆ ಅಥವಾ ಹಿಂಗೆ ಉಲ್ಟಾ ಮಲಗ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ದೇರ್ ವಿಲ್ ಅವ್ರ ಮಕ್ಕಳಲ್ಲ ಗೊತ್ತಿರಲ್ಲ ಯಾವ ಪೋಸ್ಟರಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಹೇಗೆ ಮಾಡಿದ್ರೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ದ ಪೇರೆಂಟ್ಸ್ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಹೇಗೆ ಅವ್ರನ್ನ ಕುಣಿಸ್ತೀವಿ, ಯಾವ ಥರ ಅವರು ಬೆಡ್ಡಲ್ಲಿ ಕೂತ್ಕೊಳ್ತಾ ಇದ್ದಾರೆ ಅಂತಂದರೆ ಸೊ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಫಾರ್ ಟು ಸಿಟ್ ಓದ್ತಾ ಇದ್ದಾರೆ ಅಂದರೆ ಸೊ ದೇ ಶುಡ್ ಕಮ್ ಟು ದ ಸ್ಟಡಿ ಟೇಬಲ್ ಆರ್ ದ ಚೇರಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಪೋಸ್ಚರ್ ಮೇಂಟೈನ್ ಮಾಡಬೇಕು. ಅದೇ ರೀತಿ ನ್ಯೂಟ್ರಿಷನ್ ಫುಡ್ಸ್ ಸಹ ಕೊಡಬೇಕಾಗ್ತದೆ. ಸೊ ಕ್ಯಾಲ್ಶಿಯಮ್ದು ಏನಾದರೂ ಅಥವಾ ನ್ಯೂಟ್ರಿಷನಲ್ಲಿ ವೇರಿಯೇಷನ್ ಆಗಿದ್ರೂ ಸಹ ಸೊ ಈಸಿಯಾಗಿ ಮಕ್ಕಳಲ್ಲಿ ಬೇಗ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ರಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.